ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ದೀಪಾಲಂಕಾರ. ಜಗಮಗಿಸುವ ದೀಪಾಲಂಕಾರದಲ್ಲಿ ಮೈಸೂರು ಕಂಗೊಳಿಸ್ತಾ ಇದೆ. ಹಾಗಿದ್ರೆ ಬನ್ನಿ ಈ ಬಾರಿ ಚೆಸ್ಕಾಂನಿಂದ ಯಾವ ರೀತಿಯಾದಂಥ ವಿದ್ಯುತ್ ದೀಪಾಲಂಕಾರಗಳನ್ನ ಮಾಡಲಾಗಿದೆ, ಈ ಬಾರಿಯ ವಿಶೇಷತೆಯನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಚೆಸ್ಕಾಂನ ಅಧ್ಯಕ್ಷರಾದಂತಹ ರಮೇಶ್ ಬಂಡಿಸಿದ್ದೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ದಸರಾ ಅಂದರೆ ಎಲ್ಲರೂ ತಟ್ಟನೆ ನೆನಪಾಗುವಂಥದ್ದು ದೀಪಾಲಂಕಾರ. ಪ್ರತಿ ಬಾರಿ ಸಹ ದೀಪಾಲಂಕಾರ ವಿಶೇಷವಾದಂಥ ಆಕರ್ಷಣೆ ಆಗಿರುತ್ತೆ. ಈ ಬಾರಿ ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ಇದು ಮಾಡಲಿರುವಂಥದ್ದು ಮತ್ತು ಏನು ಆಕರ್ಷಣೆ ಇದೆ? ಈ ಬಾರಿ ಏನು ದಸರಾ ಕಾರ್ಯಕಾರಿಣಿ ಸಮಿತಿ ನಡೆಯಿತು ಬೆಂಗಳೂರು ನಡೆದಂಥ ಸಭೆಯಲ್ಲಿ ಈ ಸಲ ತಾಯಿ ಕಾವೇರಿ ಆಶೀರ್ವಾದ, ಗಂಗಾ ಮಾತೆ ಆಶೀರ್ವಾದ, ಎಲ್ಲ ಮಳೆ ಬಿದ್ದು ಎಲ್ಲ ಡ್ಯಾಮ್ಗಳು ತುಂಬಿ ನೀರು ಕಟ್ಟೆಗಳೆಲ್ಲ ತುಂಬಿ ನಮ್ಮ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹಸಿರನ್ನು ಕಂಗೊಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಸಲ ನಾವು ಹೆಚ್ಚು ವಿಜೃಂಭಣೆಯಿಂದ ದಸರಾವನ್ನು ಆಚರಣೆ ಮಾಡಬೇಕು, ಹೆಚ್ಚು ವೈಭವೀಕರಿಸೋ ಜೊತೆಗೆ ನಮ್ಮ ಪ್ರಾಚೀನ ಕಾಲದ್ದು, ನಮ್ಮ ಆಧುನಿಕತೆಗೆ, ನಮ್ಮ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಜನಕ್ಕೆ ಏನೇನು ತಲುಪಿಸ್ಬೋದು ಅವೆಲ್ಲವನ್ನು ಒಂದು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಹಳೆ ಇತಿಹಾಸವನ್ನು ಮರುಕಳಿಸೋ ರೀತಿ ನಮ್ಮ ವಿದ್ಯುತ್ ಅಲಂಕಾರ ಇರಬೇಕು ಅಂತ ಹೇಳಿ ನಮ್ಮ ಗೌರವಾನ್ವಿತ ಸಚಿವರಾದಂಥ ಜಾರ್ಜ್ ಸಾಹೇಬ್ರ ಹತ್ರ ಅವ್ರು ಕರೆದು ಮಾತಾಡಿ, ಜಾರ್ಜ್ ಸಾಹೇಬರು ಇಂಧನ ಸಚಿವರು ನಮ್ಮೆಲ್ಲರನ್ನು ಕರೆದು ಮಾತಾಡಿ ಏನಾರು ಮಾಡಿ ನಮ್ಮ ಇತಿಹಾಸ ಮರುಕಳಿಸೋ ರೀತಿ ಮಾಡಿ ವಿಜೃಂಭಣೆಯನ್ನು ಮಾಡಲೇಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸ್ಪಷ್ಟವಾಗಿ ನೇರವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಏನಾರು ಮಾಡಿ ನೀವು ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟರು. ಆ ರೀತಿ ನಾವು ಎಲ್ಲ ಸೇರಿ ಮಾತಾಡಿ ಸುಮಾರು 500-700 ಜನಕ್ಕಿಂತ ಹೆಚ್ಚು ಜನ ಅಧಿಕಾರಿಗಳಿರ್ಬೋದು, ಸಣ್ಣ ಪುಟ್ಟ ಕೆಲಸಗಾರರಿರ್ಬೋದು, ಗುತ್ತಿಗೆದಾರರಿರ್ಬೋದು, ಎಲ್ಲ ಸೇರಿ ಒಂದು ತಿಂಗಳಿಂದ ಇದಕ್ಕೆ ಪ್ಲ್ಯಾನ್ ಮಾಡಿದೆ. ಒಂದೊಂದು ರಸ್ತೆನೂ ವಿಭಿನ್ನವಾಗಿ ಮಾಡಲಿಕ್ಕೆ ನಮ್ಮ ಎಮ್ ಡಿ ಅವರು, ನಮ್ಮ ಡಿ ಟಿ ಅವರು ಭಾಳ ಟೆಕ್ನಿಕಲಾಗಿ ಅವ್ರು ಏನೇನು ಮಾಡ್ಬೋದು, ಯಾರ್ಯಾರನ್ನ ಅದರಲ್ಲಿ ಸೌಂಡ್ ಆಗಿದ್ದಾರೆ, ಏನೇನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಕಳೆದ ಬಾರಿ ದಸರಕ್ಕಿಂತ ಈ ಸಲ ಹೆಚ್ಚು ವಿಶೇಷವಾಗಿ ಒತ್ತನ್ನು ಕೊಟ್ಟು, ಜೊತೆಗೆ ಯಾವುದೂ ಥರದ ಸಣ್ಣ ವಿದ್ಯುತ್ ಅವಘಡ ಆಗದೇ ಹೋದ ರೀತಿ, ಅದರಿಂದ ಯಾವುದೂ ರೈತರಿಗಾಗಲಿ ಜನಕ್ಕಾಗಲಿ ತೊಂದರೆ ಆಗಬಾರ್ದು ಅನ್ನೋದು ಎಲ್ಲವನ್ನ ಯೋಚನೆ ಮಾಡಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಒಂದು ಯಶಸ್ವಿಯಾಗಿದೆ ಅಂತ ನನಗೆ ಅನಿಸೋದಿಲ್ಲ, ಒಂದು ಪ್ರಯತ್ನ ಮಾಡಿದ್ವಿ. ಸುಮಾರು ಕಿಲೋಮೀಟ್ರ್ವರೆಗೂ ಇದೆ ಮತ್ತು ಏನೆಲ್ಲ ಆಕರ್ಷಣೆ ಇದೆ ಸರ್ ವಿಶೇಷವಾಗಿ? ಸುಮಾರು ಒಂದು 130 ಕಿಲೋಮೀಟ್ರ್ವರೆಗೆ ನಾವು ಈ ಸಲ ದಸರಾ ವಿದ್ಯುತ್ ಅಲಂಕರಣ ಮಾಡಿದ್ವಿ. 101 ಸರ್ಕಲ್ಗಳಿಗೆ ವೈವಿಧ್ಯತೆ ಅಂತ ಕೂಡಿರ್ತಕ್ಕಂಥದ್ದು ಸುಮಾರು 65-70 ಇಂಚ್ ಮಾಡಿದ್ದೀವಿ. ಎಲ್ಲ ನಮ್ಮ ಮೆಲ್ಕಾಗ್ತಕ್ಕಂಥದ್ದು, ಇತಿಹಾಸ ಮೆಲ್ಕಾಗ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಏನು ಶ್ರಮ ವಹಿಸ್ಬೋದೋ ಒಂದೊಂದು ರಸ್ತೆಗಳು, ಈಗ ಎಮ್ ಜಿ ರೋಡು ಒಂಥರ, ದೇವರಾಜ ರೋಡು ಒಂಥರ, ಸಯಾಜಿರಾವ್ ರೋಡು ಒಂಥರ, ಪ್ರತಿಯೊಂದಕ್ಕೂ ನಮ್ಮ ಹಸಿರು ದೀಪದ ಹಸಿರು ಚಪ್ಪರದಲ್ಲಿ ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಪ್ರದಕ್ಷಿಣೆ ಸಹ ಬಂದರು. ನಾನು ಬರಲೇಬೇಕು ಅಂತ ಒತ್ತಾಯ ಮಾಡಿದೆ. ಬರ್ತೀನಿ ನಡೆಯೋ ಅಂತೇಳಿ ಬಂದರು. ಅವರು ಸಹ ಅವರ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ಸಜೆಷನ್ ಕೊಟ್ಟಿದ್ದಾರೆ. ನನಗನ್ನಿಸ್ತು ನಿಜವಾಗ್ಲೂ ಇದು ನಮಗೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಿತ್ತನೋ, ಇನ್ನೂ ವೈವಿಧ್ಯತೆಯನ್ನು ಮಾಡಬೇಕಾಗಿತ್ತನೋ, ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿತ್ತನೋ ಅಂತ ಮಾಡಿದೋ ಅಂತ ಅನಿಸ್ತು. ನಾನು ನಮ್ಮ ಎಮ್ ಡಿ ಅವರು, ನಮ್ಮ ಡಿ ಟಿ ಅವರು ಎಲ್ಲ ಹಗಲಿರುಳು ಅದು 12 ಗಂಟೆ 1 ಗಂಟೆ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ರೆಡಿ ಮಾಡೋದು, ಮತ್ತೊಂದು ಕೆಲಸ ಮಾಡೋದು, ಮಗದೊಂದು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಮ್ಮ ಎಮ್ ಡಿ ಅವರು ಡ್ರೋನ್ ಶೋ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ನಾವು ಮಾತಾಡಿದಾಗ, ನಾನು ಡಿ ಟಿ ನಮ್ಮ ಎಮ್ ಡಿ ಮಾತಾಡಿದಾಗ ನಮ್ಮ ಎಮ್ ಡಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ರು, ಡ್ರೋನ್ ಮಾಡೋದಾದರೆ ನಾವು ಸ್ವಲ್ಪ ಏನಾರು ಮಾಡೋಣ ಅನ್ನುವಂಥದ್ದನ್ನು ಸಹ ನಾವು ನಮ್ಮಿಂದ ಏನು ಹೆಲ್ಪ್ ಬೇಕು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟರು. ಅದರಿಂದ ಹಣಕಾಸು ನಾವೇನು ನಿರೀಕ್ಷಣೆ ಮಾಡಿದೋ ಅವ್ರೇನು ಕೊಡಲಿಲ್ಲ ಜಿಲ್ಲಾಡಳಿತ. ಆದರೂ ನಾವು ಮಾತು ಕೊಟ್ಬಿಟ್ಟಿದ್ದೀವಲ್ಲ ಅಂತೇಳಿ ನಮ್ಮ ಎಮ್ ಡಿ ಅವರು ಮತ್ತು ಡಿ ಟಿ ಅವರು ಭಾಳ ಪ್ರಯತ್ನಪಟ್ಟು ಒಂದು ಡ್ರೋನ್ ಶೋ ಮಾಡ್ತಾಯಿದ್ದಾರೆ. ಅದನ್ನು ಅವ್ರನ್ನ ಕೇಳಿ ಅವರ ಡ್ರೋನ್ ಶೋ ಅಂದರೆ ನಾವು ಪಂಜಿನ ಕವಾಯತಿಲಿ ಡ್ರೋನ್ ಶೋ ನೋಡಿ ಎಲ್ಲರೂ ಸಹ ಸಾಕಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಈ ಬಾರಿ 4 ದಿನಗಳ ಕಾಲ ಡ್ರೋನ್ ಶೋ ಆಗ್ತದೆ. ಎಲ್ರಿಗೂ ಸಾಕಷ್ಟು ಕುತೂಹಲ ಇದೆ. ಏನೆಲ್ಲ ಇರುತ್ತೆ ಇದರಲ್ಲಿ? ಈ ವರ್ಷದ ವಿಶೇಷತೆ ಏನು ಅಂತಂದರೆ, ನಾವೊಂದು 1500 ಡ್ರೋನ್ ಬಳಸಿ ಅದರಲ್ಲಿ LED ಲೈಟ್ಸ್ ಇರುತ್ತೆ, ಅದನ್ನು ಬಳಸಿ ನಾವು ಆಕಾಶದಲ್ಲಿ ಚಿತ್ರಣವನ್ನು ಮೂಡಿಸುವಂಥ ಒಂದು ಶೋ ಮಾಡ್ತಾಯಿದ್ದೀವಿ. ಇದು ಸುಮಾರು 200-300 ಅಡಿ ಎತ್ತರದಲ್ಲಿರುತ್ತೆ. ಒಂದು 3 ಕಿಲೋಮೀಟ್ರ್ ದೂರದವರೆಗೂ ಇದನ್ನು ಜನ ನೋಡ್ಬೋದು. ಸೊ ಇದು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಿರೋದ್ರಿಂದ ನಾವು ಅದನ್ನು 4 ದಿನಕ್ಕೆ ಅದನ್ನು ಹಾಕ್ಕೊಂಡಿದ್ದೀವಿ. 6ನೇ ತಾರೀಕು, 7ನೇ ತಾರೀಕು, 11 ಮತ್ತು 12ನೇ ತಾರೀಕು. ಸೊ ಇದು ಫ್ರೀ ಶೋ ಇರುತ್ತೆ.
ಸೊ ಜನನೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಈಗ ಆಲ್ರೆಡಿ ನಾವು ಏನು ದೀಪಾಲಂಕಾರ ಮಾಡಿದ್ದೀವಿ, ತುಂಬ ಪ್ರಶಂಸೆ ಬರ್ತಾ ಇದೆ. ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೀರಾ ಅಂಥೇಳಿ ನಮಗೆ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಆಮೇಲೆ ಟೈಮಿಂಗ್ಸು ಕೂಡ ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವೀಗ 10 ಗಂಟೆವರೆಗೂ ಇಟ್ಕೊಂಡಿದ್ದೀವಿ, 10ರಿಂದ 10:30. ಅದನ್ನು ಎಕ್ಸ್ಟೆಂಡ್ ಮಾಡೋ ಅಂಥ ಒಂದು ವ್ಯವಸ್ಥೆನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಡ್ರೋನ್ ಶೋ ಎಲ್ಲವನ್ನು ವಿದೇಶದಲ್ಲಿ ನೋಡಿರುವಂಥದ್ದು, ಅಂದರೆ ನಮ್ಮ ನಾಡಿನಲ್ಲೇ ನಮ್ಮ ದಸರಾದಲ್ಲಿ ಆಗ್ತಾ ಇದೆ ಅಂತೇಳಿ ಎಷ್ಟು ವೈವಿಧ್ಯತೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ. ಯಾಕಂದರೆ ನಮ್ಮ ನಾಡು, ಕಲೆ, ಸಂಸ್ಕೃತಿ ಇದನ್ನು ಬಿಂಬಿಸುವಂಥದ್ದಾಗ್ತದೆ. ಏನೆಲ್ಲ ಚಿತ್ತಾರಗಳು ಮೂಡ್ತದಲ್ಲಿ ಅಂತ? ಇಲ್ಲ, ಸುಮಾರಷ್ಟು ನಾವು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಫಸ್ಟು ಇಷ್ಟೊಂದು ಡ್ರೋನ್ ಬಳಸಿ ಮಾಡ್ತಿರೋವಂಥದ್ದು ಫಸ್ಟು ಶೋ. ಅದ್ರದ್ದು ಹೆಮ್ಮೆ ನಮಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಇದೆ. ನಾವೆಲ್ಲ ಖುಷಿ ಪಡ್ತೀವಿ ಇಂಥದ್ದು ಒಂದು ನಾವು ತೊಗೊಂಡು ಬಂದಿದ್ದೀವಿ ಅಂಥೇಳಿ. ಸೊ ನಮ್ಮ ಇತಿಹಾಸ ಇರ್ಬೋದು, ಈ ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ಅದನ್ನು ಶೋ ಮಾಡ್ತಾಯಿದ್ದೀವಿ. ಅದು ಆ್ಯಕ್ಚುಲಿ ಅದು ಒಂದು 15 ನಿಮಿಷ ಇರುತ್ತೆ, 15 ನಿಮಿಷ ಶೋ ಅಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಇನ್ನೂ ಟ್ರಯಲ್ ನೋಡಿಲ್ಲ ಅದನ್ನು. ಸೊ ಜನನೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು 6ನೇ ತಾರೀಕೇನು ಫಸ್ಟ್ ದಿವಸ ಮಾಡ್ತಾಯಿದ್ದೀವಿ. ಅದನ್ನು ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಐ ಥಿಂಕ್ ಅವರು ನೆಕ್ಸ್ಟು ಇನ್ನು 3 ದಿನ ಏನಿರುತ್ತೆ ತುಂಬ ಜನ ಆಕರ್ಷಣೆ ಆಗ್ಬೋದು ಅಂತೇಳಿ ನಮಗೊಂದು ನಂಬಿಕೆ ಇದೆ. ಇದು ಚೆಸ್ಕಾಂನ ಅಧ್ಯಕ್ಷರು MD ಅವರ ಮಾತು. ಈ ಬಾರಿ ದಸರೆಗೆ ಬರುವವರಿಗೆ ಡಬಲ್ ಧಮಾಕ. ಒಂದು ಕಡೆ ದೀಪಾಲಂಕಾರದ ಜಗಮಗಿಸುವಂಥ ಬೆಳಕು, ಮತ್ತೊಂದು ಕಡೆ ವಿದೇಶಗಳಲ್ಲಿ ಕಾಣಸಿಗ್ತಾ ಇದ್ದಂಥ ಡ್ರೋನ್ ಲೇಸರ್ ಶೋವನ್ನು ಈ ಒಂದು ಚೆಸ್ಕಾಂನಿಂದ ಮಾಡಿರುವಂಥದ್ದು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತದೆ. ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟಪಡ್ತೇನೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.